ಮತ್ತೆ ಮಳೆ ಹುಯ್ಯುತ್ತಿದೆ. ಈ ಚಿತ್ರದ ಹಾಡುಗಳ ಬಿಡುಗಡೆ ಸಮಾರಂಭ, ಲೇಟೆಸ್ಟ್ ಲಾಂಚ್ ದಿ ಸಾಂಗ್ ಬಿಡುಗಡೆ ಆಗಲಿ. ಗುಡ್ ಲಕ್. ನಾಥಸ್ವಾಮಿ ಪಿಕ್ಚರ್ಸ್ ಮತ್ತೆ ಮಳೆ ಹುಯ್ಯುತ್ತಿದೆ. ಇದೊಂಥರ ಮುಂಗಾರು ಮಳೆ ಜ್ಞಾಪಿಸ್ತೀವಿ. ಮುಂಗಾರು ಮಳೆ ಚಿತ್ರನ ಜ್ಞಾಪಿಸ್ತಾ ಇದೆ ಎಲ್ಲರೂ. ಅದರಿಂದ 2ನೇ ಹಾಡನ್ನ ಬಿಡುಗಡೆಗೆ ಶುಭ ಆಗಲಿ ಅಂತ ಅನಿಸ್ತೀವಿ. ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ಎಲ್ರಿಗೂ ನಿಜವಾಗ್ಲೂ ಹೇಳಬೇಕು, ಬೆಳಗ್ಗೆಯಿಂದ ಹೆಕ್ಟಿಕ್ ಶೆಡ್ಯೂಲ್ ಅಂತ ಕೇಳ್ಪಟ್ಟೆ. ಸೊ ಅದರಲ್ಲೂ ಎಲ್ಲ ಬಂದಿದ್ದೀರ. ಇವತ್ತು ಚಿತ್ರರಂಗಕ್ಕೂ ಪತ್ರಕರ್ತರಿಗೂ ಭಾಳ ಹತ್ತಿರ ಸಂಬಂಧ. ಅದರಲ್ಲಿ ಪತ್ರಕರ್ತರಾಗಿ ಸಿನಿಮಾಗೆ ಬಂದಿರೋರು ಅನೇಕ ಮಂದಿಗಳಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಅದರಲ್ಲಿ ಈಗ ಹೆಚ್ಚಾಗಿ ಪತ್ರಕರ್ತ ಅಂತ ಅಂತ ಕರಿಬೇಕಾ, ಏನು ರೈಟರ್ ಅಂತ ಕರಿಬೇಕಾ, ಏನಂತ ಕರಿಬೇಕು ಅಂತ ಗೊತ್ತಿಲ್ಲ ಪರಮ್ ಅವ್ರನ್ನ. ಯಾಕಂದರೆ ಈಗ ಹಿಸ್ಟರಿಯನ್ನು ನಮ್ಮ ಅವಾಗ ಮಾಡಿದಾಗ, ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಮಾಡಿದಾಗ, ನಿಜವಾಗ್ಲೂ ಆ ಪುಸ್ತಕವನ್ನು ಮಾಡಿದಾಗ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಪತ್ರಕರ್ತರ ಕೊಡುಗೆ ಎಷ್ಟಿತ್ತು ಅನ್ನೋದನ್ನು ಆ ಸಿನಿಮಾದ ಬುಕ್ಕನ್ನು ನೋಡಿದ್ರೆ ಅದು ಗೊತ್ತಾಗುತ್ತೆ. ಬಂದಿರತಕ್ಕಂಥ ಈಗಿನ ಜನ್ರೇಷನ್ನ ಟೆಕ್ನಿಷಿಯನ್ಸು, ಅವರು ಪ್ರೊಡ್ಯೂಸರ್ಸ್ಗಳೆಲ್ಲ ಆ ಪುಸ್ತಕವನ್ನು ನೋಡಬೇಕು. ಆದಮೇಲೆ ಅವ್ರ ಕಾಂಟ್ರಿಬ್ಯೂಷನ್ನು ಎಷ್ಟಿದೆ ಅಂತಕ್ಕಂಥದ್ದನ್ನು. ಸೊ ಆ ನಿಟ್ಟಿನಲ್ಲಿ ಪರಮವರು ಇವತ್ತಿಗೆ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ನಮ್ಮ ವೀರೇಶ್ ಅವರಾಗಿರ್ಬೋದು, ನಾಗೇಶ್ ಕುಮಾರ್ ಅವರಾಗಿರ್ಬೋದು, DC ನಾಗೇಶ್ ಅವರಾಗಿರ್ಬೋದು, ಪ್ರಗತಿ ಸ್ಟುಡಿಯೋ ಅವರು, ಅಶ್ವಥ್ ನಾರಾಯಣ ಆಗಿರ್ಬೋದು, ಅನೇಕರು ಇದ್ದಾರೆ. ಅವರು ಇವತ್ತಿನ ದಿವಸ ಪರಮವರು ಆ ಒಂದು ನಿಟ್ಟಿನಿಂದ ಬಂದು ಈಗ ಆ ಲೈನಲ್ಲಿ ಸಾಗಿ ಈಗ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಸದಾಶಿವ ಅವ್ರದ್ದು ಒಂದು ಸಣ್ಣ ಕಥೆಯನ್ನು ತೊಗೊಂಡು ಎಳೆಯನ್ನು ಇಟ್ಕೊಂಡು ಅವರೊಂದು ಸಿನಿಮಾವನ್ನು ಮಾಡಿದ್ದಾರೆ. ನಾನು ಹಾಡು ಅಂತಂದ್ರು ಟ್ರೈಲರ್ಗೆಲ್ಲೂ ಏನೋ ತೋರಿಸ್ತಾರೆ ಅಂತ ಅಂದ್ಕೊಂಡೆ. ಟ್ರೈಲರ್ನ ತೋರಿಸಿಲ್ಲ, ಬರೀ ಹಾಡನ್ನು ತೋರಿಸಿದ್ದಾರೆ. ಹಾಡಿನಲ್ಲಿ ಸುಂದರವಾಗಿ ಛಾಯಾಗ್ರಹಣ ಮಾಡಿದ್ದಾರೆ, ರೇಟಿಂಗು ಚೆನ್ನಾಗಿದೆ. ಆಮೇಲೆ ಮಳೆ ಆಗಿದೆ ಅಂದರೆ ಒರಿಜಿನಲ್ ಮಳೆಯಲ್ಲೇ ತೆಗೆದಿದ್ದಾರೆ ಅಂತ ಅಂದ್ಕೊಡ್ತೀನಿ ನಾನು. ಎಲ್ಲ ತೆಗೆದಿದ್ದಾರೆ ಅಂತ. ನಾವಾದರೆ ನಮ್ಮ ಟೈಮಿನ ಮಳೆನ ನಾವು ತರಿಸ್ಕೊತೀವಿ. ಅವರೆಲ್ಲ ಒರಿಜಿನಲ್ ಮಳೆಗೆ ಕಾದು ಎಲ್ಲ ಶೃಂಗೇರಿ ಅನಿಸುತ್ತಲ್ಲ, ಶೃಂಗೇರಿ ಅಲ್ಲೆಲ್ಲ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಒಂದು ಎರಡನೇದೇನು ಅಂದರೆ, ಮತ್ತು ಅವ್ರಿಗೆ ಸಂತೋಷ ಏನಂದರೆ, ನಾಗಣ್ಣ ಅವರು ನಿಜವಾಗ್ಲೂ ತಂದೆಗೆ ತಕ್ಕ ಮಗ. ಯಾಕೆಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂಗಾರದಂಥ ಚಿತ್ರ ಕೊಟ್ಟಂತಹ ನಿರ್ಮಾಪಕರಾದ ಲಕ್ಷ್ಮಣ್ ಅವರ ಸುಪುತ್ರರು ಇವರು. ಬಂಗಾರ ಮನುಷ್ಯ ಕೊಟ್ಟಂಥ ಲಕ್ಷ್ಮಣ್ ಅವರ ಸುಪುತ್ರರು. ಹಾಗೆ ಬಲೆ ಹುಚ್ಚ ರಾಜ್ಕುಮಾರ್ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಅವ್ರ ತಂದೆಯವರು ರಾಜ್ಕುಮಾರ್ ಸಂಘಟನೆ ಕಟ್ಟೋದ್ರಲ್ಲೂ ಅವ್ರು ಮುಂದೆ ಇದ್ದರು ಸದಾ. ಹಾಗಾಗಿ ಪಾವನ ಗಂಗಾ ಅನ್ನೋ ಒಂದು ಸಿನಿಮಾ ಕೂಡ ನಿರ್ಮಾಣ ಮಾಡಿದರು, ಅದು ಹೆಸರು ಹೋಗಿತ್ತು. ಹಾಗಾಗಿ ಭಾಳಷ್ಟು ಚಿತ್ರಗಳ ನಿರ್ಮಾಣ ಮಾಡಿ ತಂದೆಯವ್ರ ಪಾತ್ರ. ತಂದೆಗೆ ತಕ್ಕ ಮಗ ಅನ್ನೋ ಹಾಗೆ ಅವರು ಕೂಡ ಇವತ್ತು ಬಂದು ನಮ್ಮ ಚಿತ್ರರಂಗದಲ್ಲಿ ನಾವು ಮಾಡ್ತಾ ಇರೋ ಸಣ್ಣ ಪುಟ್ಟ ಕೆಲಸಗಳಿಗೆ ಅವರು ಸಹಕಾರ ಕೊಡೋ ಜೊತೆಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರು ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ, ಕೋಟಿಗೊಬ್ಬ ಇರ್ಬೋದು, ಹಲೋ ಡ್ಯಾಡಿ, ಸಾಮ್ರಾಟ್ ಅಂತ ಚಿತ್ರಗಳನ್ನು ನಿರ್ದೇಶನ ಮಾಡಿದರು. ಉಪೇಂದ್ರ ಅವರು ಕೂಡ ಉತ್ತಮ ಚಿತ್ರ. ಮತ್ತು ದರ್ಶನ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಅಂತ ಚಿತ್ರಗಳನ್ನು ಕೊಟ್ಟಂಥ ಗಣ್ಯರು. ನಮ್ಮ ಭಾಳ ಇವ್ರ ಬಗ್ಗೆ ನಮ್ಮ ಗುರು ಸ್ಥಾನದಲ್ಲಿ ನಿಂತ್ಕೊಂಡು ನಾವು ನಿಜವಾಗ್ಲೂ ಇವತ್ತು ಬಂದಿರೋದು ಭಾಳ ಸಂತೋಷ ಆಗುತ್ತೆ. ಗುರುಗಳಾಗಿ ನಾವು ಆಶೀರ್ವಾದ ಬೇಡ್ತೀವಿ, ಭಾಳ ಸಂತೋಷ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ಮತ್ತೆ ಮಳೆ ಹೊಯ್ಯುತ್ತಿದೆ, ಎಲ್ಲ ನೆನಪಾಗುತ್ತಿದೆ. ಈ ಸಿನಿಮಾ ಒಂದು ಕಥೆ ಆಧಾರಿತವಾದದ್ದು. ಈ ಕಥೆಯನ್ನು ಬರೆದಂಥವರು 1977ರಲ್ಲಿ ಕನ್ನಡದ ಆಗ್ತಾ ಇದೆ. ಅವರ ಆ ಕಥೆಯನ್ನು ಆಧರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಪರಮ್ ಗುಬ್ಬಿಯವರು ಮತ್ತು ಕಬಡ್ಡಿ ನರೇಂದ್ರ ಬಾಬು ಅವರು ಪ್ರಯತ್ನ ಪಟ್ಟಾಗ ಕಥೆಯ ಹಕ್ಕುಗಳನ್ನು ಪಡೀಲಿಕ್ಕೆ ಭಾಳ ಪ್ರಯತ್ನ ಪಡ್ತಾರೆ. ನಾನು ಹೇಳಿ ಕೇಳಿ ಸಿನಿಮಾದವನಲ್ಲ, ಒಬ್ಬ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಚಾರಕ. ಸಿನಿಮಾದ ಬಗ್ಗೆ ಅಗಾಧವಾದ ಒಲವು. ಶಾಲಾ ಕಾಲೇಜು ದಿನಗಳಲ್ಲಿ ದಿನಕ್ಕೆ 5 ಶೋಗಳನ್ನು ನೋಡಿದ ಉದಾಹರಣೆಗಳು ಕೂಡ ಇದೆ. 5 ಶೋಗಳನ್ನು ಕೂಡ ನೋಡಿದ್ದೇವೆ. ಶಿವರಾತ್ರಿ ಹಬ್ಬದ ದಿನ 5-6 ಶೋಗಳನ್ನ ನೋಡಿದ್ದೇವೆ. ಬೆಳಗಿನ ಜಾವ ಶೋಗಳನ್ನು ಕೂಡ ನೋಡಿದ್ದೇವೆ. ಸಿನಿಮಾದ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಕೆ ಸದಾಶಿವರವರ ಒಂದು ಕಥೆಯನ್ನು ಆಧರಿಸಿ ಒಂದು ಸಿನಿಮಾವನ್ನು ಮಾಡುವ ಹಂತಕ್ಕೆ ಹೋದಾಗ ಒಂದು ಕಥೆಯ ಹಕ್ಕನ್ನು ಪಡಿಬೇಕಾಗ್ತದೆ. ಯಾವುದೇ ಬರಹಗಾರನ ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಪರಮ್ ಗುಬ್ಬಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ. ಮತ್ತೆ ಮಳೆ ಹೊಯ್ಯುತ್ತದೆ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ನಾಯಕ ನಟಿಯಾಗಿ.
ಸೊ ಈ ಒಂದು ಸಿನಿಮಾದಲ್ಲಿ ನಾನು ನಟಿಸೋದಕ್ಕೆ ತುಂಬ ಖುಷಿ ಇದೆ, ಯಾಕಂದರೆ ಐ ಫೀಲ್ ವೆರಿ ಪ್ರೌಡ್. ಬಿಕಾಸ್ ಇದೊಂದು ಸಾಹಿತ್ಯ ಆಧಾರಿತ ಕತೆ. ಈ ಥರದ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಸಿಗುವಂಥ ಪಾತ್ರಗಳು ಅಪರೂಪ. ಆ ಪಾತ್ರಗಳಲ್ಲಿ ನಂದೊಂದು ಪಾತ್ರ ಆಗಿರೋದಕ್ಕೆ ಐ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ಐ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಇವತ್ತಿನ ದಿನಕ್ಕೆ ನಾನು ತುಂಬ ಕಾಯ್ತಿದ್ದೆ, ಯಾಕಂದರೆ ಇವತ್ತು ಆಡಿಯೋ ಲಾಂಚ್ ನರೇಂದ್ರ ಬಾಬು ಸರ್ ಬರೆದಿರುವಂತಹ ಒಂದು ಈ ಸಿನಿಮಾ ಟೈಟಲ್ ಆಗಿರುವಂತಹ ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾ, ಮತ್ತೆ ಮಳೆ ಹೊಯ್ಯುತ್ತಿದೆ. ಈ ಒಂದು ಟೈಟಲ್ ಹೊಂದಿರುವಂತಹ ಹಾಡು ಎಷ್ಟು ಚೆಂದ ಇದೆ ಅಂದರೆ, ಶೂಟಿಂಗ್ ಟೈಮಲ್ಲೇ ನಾನು ಅದನ್ನು ತುಂಬ ಎಂಜಾಯ್ ಮಾಡಿದ್ದೆ, ತುಂಬ ಇಷ್ಟಪಟ್ಟಿದ್ದೆ, ಮನಸ್ಸಿಗೆ ಹತ್ತಿರವಾಗಿದ್ದಂಥ ಸಾಂಗ್ ಅದು. ಸೊ ಈ ದಿನಕ್ಕೋಸ್ಕರ ನಾನು ಕಾಯ್ತಿದ್ದು ಒಂದೇ ಕಾರಣ, ಇವಾಗ ಹೇಗಿರ್ಬೋದು, ಬಿಕಾಸ್ ಅದು ಹರ್ಬನ್ ಮಲ್ಲಿಕ್ ಸರ್ ಕೂಡ ಹಾಡಿರುವಂಥ ಸಾಂಗು. ಅವ್ರು ತುಂಬ ಫೇಮಸ್ ಈ ಥರದ ಒಂದು ಸಾಂಗಲ್ಲಿ ಹಾಡೋದಕ್ಕೆ. ಸೊ ಇವತ್ತು ಹೇಗೆ ಬಂದಿರ್ಬೋದು, ಈ ಒಂದು ಸಾಂಗ್ ಆವಾಗಲೇ ಆಗಿತ್ತು ಶೂಟಿಂಗ್ ಟೈಮಲ್ಲಿ. ಎಡಿಟಿಂಗ್ ಎಲ್ಲ ಆದಮೇಲೆ ಯಾವ ಥರ ಇದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಇವತ್ತು ಈ ಸಾಂಗ್ ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಒಂದೇ ಅಲ್ಲ, 2 ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಸ್ಟೇಜ್ನಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಕಾರಣ ಆದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ಹಾಗೆ ನೆರೆದು ಬಂದಿರುವಂಥ ನನ್ನ ಎಲ್ಲ ಆತ್ಮೀಯರಿಗೂ, ನನ್ನ ಪ್ರೀತಿಯ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಲಕ್ಷ. ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದಲ್ಲಿ ಕಸ್ತೂರಿ ಪಾತ್ರ ನಾನು ಮಾಡಿದ್ದೀನಿ. ಆದಿಗೂ ಅಂತ್ಯಕ್ಕೂ ಹೆಣ್ಣೇ ಕಾರಣ ಅಂದ ಹಾಗೆ ಕಸ್ತೂರಿ ಪಾತ್ರ ತುಂಬ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಬಾಬು ಸರ್ ಅವರು. ಆ ಪಾತ್ರ ನನಗೆ ಹೇಗೆ ಬಂದಿದೆ ಅಂತಂದರೆ, ಆ ಪಾತ್ರನ ನನಗೆ ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಷ್ಟು ಸುಂದರವಾಗಿ ಬಂದಿದೆ. ಮತ್ತು ಮಳೆ ಅಂತ ಬಂದಾಗ ಇವಾಗ ಚಳಿಗಾಲ ಮುಗೀತು, ಬೇಸಿಗೆಗಾಲದಲ್ಲಿ ಹೆಜ್ಜೆ ಇಟ್ಟಿದ್ದೀವಿ. ಈ ಬೇಸಿಗೆಗಾಲದಲ್ಲಿ ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದ ಹಾಡುಗಳನ್ನು ಕೇಳಿಸಿ ನಿಮ್ಮ ಕಿವಿಗೆ ಒಂದು ಸ್ವಲ್ಪ ತಂಪು ಮಾಡಿದಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮಳೆ ಅಂತ ಬಂದಾಗ ಎಲ್ಲ ಪ್ರಕೃತಿ ಆಗಿರ್ಬೋದು, ರೈತರಿಗಾಗಿರ್ಬೋದು, ನಮ್ಮೆಲ್ರಿಗೂ ಹಬ್ಬದ ವಾತಾವರಣ ಇರುತ್ತೆ. ಎಲ್ಲ ಕಡೆನೂ ಹಚ್ಚು ಹಸಿರಾಗಿರುತ್ತೆ. ಅದೇ ರೀತಿಯಿಂದ ಸಿನಿಮಾ ಮಾಡಿದಾಗ, ರಿಲೀಸ್ ಆಗಬೇಕಾದಾಗ ನಮಗೂ ಹಬ್ಬದ ವಾತಾವರಣನೇ ಇರುತ್ತೆ. ನಮ್ಮ ಸಿನಿಮಾ ಮತ್ತೆ ಮಳೆ ಹೊಯ್ತಿದೆ ರಿಲೀಸಿಗೆ ರೆಡಿ ಆಗಿದೆ. ಹಬ್ಬದ ವಾತಾವರಣಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಎಲ್ರಿಗೂ ನಮಸ್ಕಾರ. ಕಾಲದಿಂದ ಪ್ರಪಂಚ ಇಷ್ಟೊಂದು ಸುಂದರವಾಗಿದೆ, ವೈವಿಧ್ಯವಾಗಿದೆ ಅಂದರೆ ಅದಕ್ಕೆ ಕಾರಣ ಪ್ರೀತಿ ಅನ್ನೋದು ಬರೀ ಹೆಣ್ಣು ಗಂಡು ನಡುವೆ ಇರೋವಂಥದ್ದಲ್ಲ, ಅದಕ್ಕೂ ಮೀರಿದ ಬಾಂಧವ್ಯ. ಅಂದರೆ ನಮ್ಮ ಚಿತ್ರದಲ್ಲೂ ಒಂದು ಪಾತ್ರ ಇದೆ, ರಂಗನಾಥ್ ಅಂತ. ಆ ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಏನಿದೆ ಪ್ರೀತಿ ಬಗ್ಗೆ, ಅದೇ ಈ ಸಿನಿಮಾ. ಈ ನಮ್ಮ ಚಿತ್ರದ ಮೂಲ ಕಥೆ ಬಂದು ಕೆ ಸದಾಶಿವ ಅವರ ಸಮಗ್ರ ಕಥೆಗಳು ಅನ್ನೋ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರೋದು. ಇವತ್ತಿನ ಈ ಸಂದರ್ಭದಲ್ಲಿ ಕೆ ಸದಾಶಿವ ಅವ್ರನ್ನ ನೆನೆಸ್ಕೊಳ್ತಾ ಅವ್ರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ನಾಯಕ ಅತಿಶಯ್ ಜೈನ್ ಅವರು ಭಾಳ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ 2 ಸಾಂಗ್ ಇದೆ, ಕತೆಗೆ ಪೂರಕವಾಗಿದೆ. ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸರ್, ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟು ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಹಾಗೆ ಗಂಗಣ್ಣ ಮತ್ತು ಸುಮಕ್ಕ, ಹಾಗೆ ನಮ್ಮ ಶ್ರುತಿ ಮೇಡಮ್, ಎಲ್ಲರಿಗೂ ಒಳ್ಳೆಯದಾಗಲಿ. ಏನಕ್ಕೆ ಅಂದರೆ ಹೊಸಬರನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಕಾರಣ ಕಬಡ್ಡಿ ನರೇಂದ್ರ ಬಾಬು ಸರ್. ನಾನು ಅವ್ರ ಜೊತೆ ಒಂದು ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅಲ್ಲಿಂದ ನನ್ನ ಕರ್ಕೊಂಬಂದು ಈ ಸಿನಿಮಾ ಮಾಡಿಸಿದ್ದಾರೆ. ಹಾಗೆ ಸಿನಿಮಾಗೆ ಭಾಳ ಒಳ್ಳೆ ಸಂಭಾಷಣೆ ಬರೆದಿದ್ದಾರೆ. ಸಿನಿಮಾಗೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಡೈರೆಕ್ಟ್ರು ಪರಮ್ ಸರ್ ತುಂಬ ಪೇಷನ್ಸ್ ಇಟ್ಕೊಂಡು ನಮ್ಮ ಹತ್ರ ಒಳ್ಳೆ ಕೆಲಸ ತಗೊಂಡಿದ್ದಾರೆ. ಸಿನಿಮಾ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ, ಸಾಕಷ್ಟು ಕಲಿತೆ. ಹಾಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ನಮ್ಮ ಚಂದ್ರಶೇಖರ್ ರೆಡ್ಡಿ ಸರ್ ತುಂಬ ಹೆಲ್ಪ್ ಮಾಡಿದ್ರು ಸಿನಿಮಾ ಟೈಮಲ್ಲಿ. ಹಾಗೆ ನಮ್ಮ ಸಿನಿಮಾ ತಂಡದವರು ತುಂಬ ಜನ ಇಲ್ಲಿ ನೋಡಿದೆ. ಅಂದರೆ ನಮ್ಮ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ನಾವು ಶೂಟಿಂಗ್ ಮಾಡಬೇಕಾದ್ರೆ ಕಂಡೀಷನ್ಸ್ ಎಲ್ಲ ತುಂಬ ರೇನಿ ಸಿಚುವೇಶನ್ ನಾವು ಶೂಟ್ ಮಾಡಬೇಕಾಗಿತ್ತು. ಅವ್ರು ಪಟ್ಟಂಥ ಕಷ್ಟ ಸುಮ್ಮನೆ ಒಂದು ಥ್ಯಾಂಕ್ಸಲ್ಲಿ ಹೇಳೋದು ಸರಿಯಲ್ಲ ಅನ್ಕೊತೀನಿ. ಏನಕ್ಕಂದರೆ ನಾನು ಶಾರ್ಟ್ ಇಲ್ಲದೆ ನೋಡ್ತಿದ್ದಾಗ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ತಗೊತಾ ಇದ್ರು ಶೂಟ್ ಮಾಡಲಿಕ್ಕೆ. ಸೊ ಅವರೆಲ್ಲರೂ ಇವತ್ತು ಮತ್ತೆ